ಮಾಡಬೇಕು ಮನುಷ್ಯ. ಬದುಕನ್ನ ಹಸನ 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 ಸುಂದರವಾಗಿ ಮಾಡಬೇಕು. ಹಾಗೆ ಮಾಡ್ಕೋಬೇಕಾದ್ರೆ ಬಲ್ಲವರ ಮಾತುಗಳನ್ನು ಕೇಳ್ಕೋತಿರ್ಬೇಕಷ್ಟೇ. ದಾಸಿಮಾರರು ಹೇಳ್ತಾರೆ, ಅಂಥವರ ಮಾತುಗಳನ್ನು ಸುಮ್ಮನೆ ಕೇಳ್ಕೋತಿರ್ಬೇಕು. ಅಂಥ ಮಾತುಗಳನ್ನು ಆಡುವವರು ಇಲ್ಲಿ ಕೂತಾರ, ನೋಡಿರವು ಎಲ್ಲರೂ ಕೂತಾರ ಸ್ತ್ರೀಗಳು. ಅಂಥ ಮಾತಾಡೋರು, ಒಂದೊಂದು ಸುಂದರ ಸುಂದರ ಮಾತನಾಡುವಂಥ ಇಂಥ ಶ್ರೇಷ್ಠ ಗುರುಗಳು ನಿಮ್ಮ ಸಮೀಪ ಇರುವಾಗ ಜೀವನವನ್ನು ಮಸ್ತಾಗಿ ಕಡಿಯೋದದ. ತಿನ್ನೋದು ಉಣ್ಣೋದು, ಆದರೆ ತಿಂದದ್ದು ಉಂಡದ್ದರ ಬೆಲೆ ಗೊತ್ತಿರಬೇಕು. ಮನುಷ್ಯ ಬೆಲೆ ಗೊತ್ತಿರಬೇಕು. ಒಬ್ಬ ರಾಜ ಇದ್ದ, ಬಹಳ ದೊಡ್ಡ ರಾಜ. ಅವನಿಗೊಂದು ಅಭಿಮಾನ ಇತ್ತು, ನನ್ನಷ್ಟು ಸಂಪತ್ತ ಯಾರೂ ಮಾಡಿಲ್ಲ, ನನ್ನಷ್ಟು ಸಂಪತ್ತ ಯಾರೂ ಪಡೆದೇ ಇಲ್ಲ, ಅಷ್ಟು ಸಂಪತ್ತ ನಾನು, ಆದ್ದರಿಂದ ನಾನು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮನುಷ್ಯ ಅಂತ ಅನಿಸ್ತಿತ್ತು. ಒಂದು ದಿವಸ ಮಲ್ಕೊಂಡಿದ್ದ. ಮಲಗಿದಾಗ ಒಂದು ಕನಸ ಬಿತ್ತು. ಕನಸಿನಾಗ ಬೇರೆ ರಾಜರ 4 ಮಂದಿ ಕೂಡಿ ಇವನ ಮೇಲೆ ದಾಳಿ ಮಾಡಿದರು. ಇವನ್ನ ಸೋಲಿಸಿದರು. ಸಂಪತ್ತನ್ನೆಲ್ಲ ತಗೊಂಡ್ರು, ಮೈನಾಗಿನ ಬಟ್ಟೆ ಕಿತ್ಕೊಂಡ್ರು. ಆ ಬಳಿಕ ಹರಿದ ಬಟ್ಟೆ ಕೊಟ್ಟು ರಾಜ್ಯ ಬಿಟ್ಟು ಹೊರಗೆ ಹಾಕಿದರು. ಹೊಟ್ಟೆ ಹಸಿದತ್ತು, ನೀರಡಿಕೆಯಾಗಿತ್ತು, ರಾಜ್ಯ ಹೋಗಿತ್ತು. ಅವಾಗ ಹಿಂದೆ ಹೋಗ್ತಾ 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 ಇದ್ದ. ಹೋಗುವಾಗ ಏನು ಉಳಿದಿರಲಿಲ್ಲ ಮೈಯಾಗ, ಬರೇ ನೀರ ಅನ್ನ ನೀರ ಅನ್ನ ಅಂತ ದೇಹದ ಪ್ರತಿ ಪೇಶಿ ಬಯಸ್ತಾ ಇತ್ತು. ಎವ್ರಿ ಸೆಲ್ ಆಫ್ ಹಿಸ್ ಬಾಡಿ, ಎಲ್ಲವನ್ನು ಒಂದು ಕೋಶ ಸಹಿತ ನೀರಡಿಸಿತ್ತು. ಹಸಿದತ್ತು, ಅನ್ನ 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 ಅಂತಿದ್ದ. ಹಿಂಗೆ ಹೊರಟಿದ್ದು. ಹಾದಿ ಒಳಗೆ ಒಬ್ಬ ಬಡವ ಭೇಟಿಯಾದ. ಆತ ದನ ಕಾಯ್ಕೋತ ಕೂತಿದ್ದ. ಆತನ ಹತ್ತಿರ ಒಂದು ತತ್ರಾಣಿಗೆ ಇತ್ತು, ಅವನ ಹತ್ತಿರ ಒಂದು ಬುತ್ತಿ ಇತ್ತು. ತತ್ರಾಣಿಗೆ ಅದನ್ನು ಇಟ್ಟುಕೊಂಡು ಬುತ್ತಿ ಬಿಚ್ಚಿಕೊಂಡು ಗೆಲುವ ಕೆಳಗೆ ಊಟಕ್ಕೆ ಕೂತಿದ್ದ. ಅವನ ದನಗಳ ಮೇಯ್ತಾ ಇದ್ದು. ಅಲ್ಲಿಗೆ ಇವ ಬಂದ. ಬಂದು, ಮಹಾರಾಜ, ಆದ್ರೆ ಏನ್ ಮಾಡೋದು? ಹಸಿದತ್ತು, ಹೊಟ್ಟೆ ಹಸಿದತ್ತು, ರಾಜ್ಯ ಹೋಗಿತ್ತು. ತಿರುಗಾಡ್ತಾ ಬಂದ. ಇಲ್ಲಿ ಬಂದು ನೋಡ್ತಾನ, ಇಲ್ಲಿ ರೊಟ್ಟಿ ಬಿಚ್ಚಿಕೊಂಡು ಕುಂತಿದ್ದಲ್ಲ. ಅಲ್ಲಿಗೆ ಬಂದು ಬಹಳ ಕನಿಕರ ದೃಷ್ಟಿಯಿಂದ ನೋಡ್ದ. ದನ ಕಾಯವ ಕರೆದ, ಬಾರೋ ಕುಂಡ್ರು ಅಂದ. ಮಹಾರಾಜವ ಬಾರೋ ಕುಂಡ್ರು ಅಂದ. ಕುಂತ ಮಹಾರಾಜ, ಸುಮ್ಮನೆ ಕೂಡ್ತಿಯಲ್ಲ, ಒಂದು ಅರ್ಧ ರೊಟ್ಟಿ ತಿನ್ನುವಂತ ರೊಟ್ಟಿ ಹಿಂಗ, ಅದು ನಿನ್ನೆ ಮಾಡಿದ ರೊಟ್ಟಿ, ಅದರ ಮೇಲೆ ಚಟ್ನಿ ಅದ, ಒಂದಿಟ್ಟು ಎಣ್ಣೆ ಹಚ್ಚಿ ವರ್ಷಾರ ಕೈಯಾಗ ಕೊಟ್ಟು ಹೇಳ್ದ, ತಿನ್ನು, ಮಸ್ತಾಗಿ ತಿನ್ನು. ಆ ರೊಟ್ಟಿ ತಿನ್ನುವಾಗ ಅವನ ರಾಜ್ಯನೇ ಮರೆತು ಹೋಗಿತ್ತದ. ರಾಜ್ಯ ಮರ್ತಿತ್ತು. ಒಂದು ರೊಟ್ಟಿ ಎಲ್ಲ ಮರ್ತ. ಹೊಟ್ಟೆ ತುಂಬಿತು, ಇಷ್ಟು ಸಂತೋಷ ಆಯ್ತು. ಅವಾಗ ಅವ ಹೇಳ್ದ, ತನ್ನ ರಾಜ್ಯ ಕಳ್ಕೊಂಡೇನಿ ಅನ್ನೋದನ್ನು ಮರ್ತಿದ್ದ. ಆ ರೊಟ್ಟಿ ತಿನ್ನೋದ್ರಾಗ ಏನ್ ಬೇಕಾದ ಕೇಳಿಕೊಡ್ತೀನಿ ಅಂದ. ಈಗೇನಿಲ್ಲ ಅವನ ಹತ್ರ, ಏನು ಬೇಕಾದ ಕೇಳಿಕೊಡ್ತೀನಿ ಅಂದ. ಏನು ಕೊಡ್ಬೇಕಂತ ಮಾಡಿದ್ದೆಲ್ಲ ಹೋಗೇ ಬಿಟ್ಟದ, ಇನ್ನೇನು ಕೊಡ್ತೀವಿ ಅಂದ. ತಿಳ್ಕೋ, ಯಾವುದಕ್ಕೆ ಬಹಳ ಬೆಲೆ ಅದ ತಿಳ್ಕೋ.
ಒಂದು ರಾಜ್ಯ ಇದ್ರೇನಾಯ್ತು, ಕೈ ಬಿಟ್ಟು ಹೋಗ್ತದೆ. ನಿನ್ನ ಪ್ರಾಣ ಉಳಿಸೋದು ಈ ರೊಟ್ಟಿ ಅನ್ನೋದನ್ನು ತಿಳ್ಕೊ ಒಂದಷ್ಟು ಮನುಷ್ಯನೇ. ಗೆದ್ದವನು ರೊಟ್ಟಿಯಿಂದಲೇ ಬದುಕಬೇಕು, ಸೋತವನು ರೊಟ್ಟಿಯಿಂದಲೇ ಬದುಕಬೇಕು. ಗೆದ್ದ ಸಂಪತ್ತ ಗೆದ್ದವನಿಗೆ ಹೊಟ್ಟೆ ತುಂಬಿಸಿಲ್ಲ, ಸೋತ ಸಂಪತ್ತ ಸೋತವನಿಗೆ ಹೊಟ್ಟೆ ತುಂಬಿಸಿಲ್ಲ. ಹೊಟ್ಟೆ ತುಂಬೋದು, ಪ್ರಾಣ ಇರೋದು, ಕಾಪಾಡೋದು ಒಂದು ರೊಟ್ಟಿ ಅದ. ಅದಕ್ಕೆ ನೀನೇನು ಕೊಡ್ತೀಯ ಅಂದ ಅಷ್ಟ್ರಾಗ ಎಚ್ಚರಾತು. ಕನಸಿದು ಎಚ್ಚರಾತು. ಮಹಾರಾಜ, ದೊಡ್ಡ ರಾಜ ಆ ತಲುಪದ ಮೇಲೆ ಮಲ್ಕೊಂಡಾನ. ಎದ್ದು ಕೂತ. ಸುತ್ತಮುತ್ತೆಲ್ಲ ಬಂಗಾರದ ಡ್ರೇಪರ್ಸ್ ಇದ್ದು, ಬಂಗಾರ ತೂಗಾಕಿದ್ರು. ಎಲ್ಲ ನೋಡುವ. ಅವಾಗ ನೆನಪಾತು, ಒಂದು ರೊಟ್ಟಿ, ಒಂದು ಕುಡಿಕೆ ನೀರ ನೆನಪಾತು. ಅವಾಗ ವಿಚಾರ ಮಾಡಿದ, ಒಂದು ರೊಟ್ಟಿ ಕಿಮ್ಮತ್ತಿದಕ್ಕಿಲ್ಲ, ಒಂದು ರೊಟ್ಟಿ ಕಿಮ್ಮತ್ತಿದಕ್ಕಿಲ್ಲ. ಇದು ನನ್ನನ್ನ ಅಡವಿ ಪಾಲು ಮಾಡ್ತದೆ. ಒಂದು ದಿವಸ ರೊಟ್ಟಿ ನನ್ನನ್ನು ಕಾಪಾಡ್ತದೆ. ಆದ್ದರಿಂದ ರೊಟ್ಟಿ ಉಳ್ಳವನೇ ಶ್ರೇಷ್ಠ ವಿನ ಇದು ಉಳ್ಳವ ಶ್ರೇಷ್ಠ ಅಲ್ಲ ಅಂತೂ ಹೊಳಿತು. ಅಲ್ಲಿಂದ ಆತ ಬದಲಾದ. ಎಷ್ಟು ಬದಲಾದ ಅಂದರೆ ಒಬ್ಬ ಸಂತನೂ ಆಗಿದ್ದ ಆತ. ಅನ್ನದ ಬೆಲೆ ಅಷ್ಟು, ನೀರಿನ ಬೆಲೆ ಅಷ್ಟು. ಅನ್ನ ದೇವರ ಮುಂದೆ ಇನ್ನೂ ದೇವರೇ ಇಲ್ಲ. ಅನ್ನಕ್ಕೆ ಮೇಲು ಇನ್ನಿಲ್ಲ. ಲೋಕಕ್ಕೆ ಅನ್ನವೇ ದೇವ ಸರ್ವಜ್ಞ. ಎಂಥ ಅನ್ನ, ಅದನ್ನು ಬೆಳೆಯುವಂಥ ಅವಕಾಶ ನಿಮಗೆ ಒಕ್ಕಲಿಗರಿಗೆ. ಹೌದಲ್ಲ ಹೇಳಿ? ನಿಮ್ಮಿಂದ ಹೊರಗೆ ಬರೋದು ಅನ್ನ. ಏನು ಬೆಂಗಳೂರಾಗ ತಯಾರಾಗ್ತವೆ? ಜ್ವಾಳ ಪಾಳ ಬೆಂಗಳೂರಾಗ ತಯಾರಾಗ್ತವೆ. ಬೆಂಗಳೂರಾಗ ಜ್ವಾಳ ಕಪ್ಪಿಸ್ತಾವ, ಆದ್ರೆ ಬೆಳೆಯೋದಿಲ್ಲ. ಬೆಳೆಯೋರು ನೀವು ಶ್ರೇಷ್ಠ ಒಕ್ಕಲಿಗರು. ಆದರೆ ಅನ್ನಕ್ಕೆ ಬೆಲೆ ಇಲ್ಲ ಅಂತ ಭಾವಿಸಿದ ಒಕ್ಕಲಿಗೆ ಬಡವಾಗ್ತಾನ, ಅನ್ನಕ್ಕೆ ಬೆಲೆ ಬಹಳದ ಅಂತ ಗುರುತಿಸಿದಂಥ ಒಕ್ಕಲಿಗೆ ಶ್ರೀಮಂತನಾಗ್ತಾನ. ಇಲ್ಲದ ನೆಲದ ಸಮೀಪ ಬದುಕಬೇಕು ಮನುಷ್ಯ. ರೊಕ್ಕದ ಸಮೀಪ ಅಲ್ಲ, ನೆಲದ ಸಮೀಪ ಬದುಕಬೇಕು, ನೀರಿನ ಸಮೀಪ ಬದುಕಬೇಕು. ಅಂಥ ಜೀವನ ಬಹಳ ಸುಂದರ ಶ್ರೀಮಂತ ಜೀವನ. ಹಂಗೆ ನಾವು ಬದುಕಬೇಕು. ಭಾರತೀಯರು ಬಹಳ ಒಳ್ಳೆಯವರು. ಯಾಕೆ? ಅವರು ಹಳ್ಳಿಗಳಲ್ಲಿ ವಾಸ ಮಾಡ್ತಾರ. ಸ್ವರ್ಗ ಇರೋದು ಹಳ್ಳ್ಯಾಗ, ಅನ್ನ ಇರೋದು ಹಳ್ಳ್ಯಾಗ, ಅನ್ನವೇ ದೇವರಾದ ಬಳಿಕ ದೇವ ಇರೋದು ಹಳ್ಳ್ಯಾಗ. ಲಾಜಿಕಲ್ಲ? ಅನ್ನ ನಮ್ಮ ಹತ್ತರ, ದೇವರಂದ್ರೆ ಅನ್ನ, ಆದ್ರಿಂದ ದೇವರು ನಮ್ಮ ಹತ್ತರ. ಎಷ್ಟು ಹಂಗೆ ಬಾಳಿ ಬದುಕುವಂಥ ಅವಕಾಶ ಕಲ್ಪಿಸಿಕೊಂಡವರು ಗ್ರಾಮೀಣ ಜನ, ಹಳ್ಳಿಯ ಜನ ಮಸ್ತಾಗಿರಬೇಕದ. ಗುಳೇದು ಗುಡ್ಡ ಅಂದ್ರೆ ಹಂಗದ ಅಂತ ಭಾವಿಸಬೇಕು. ಇವೆಲ್ಲ ಹಳ್ಳಿಗಳೇ. ಅಂಥ ಜೀವನ ಮೆಚ್ಚಿ ಈ ಜೀವನವನ್ನು ಸವಿ ಮಾಡೋದೇ ಅಧ್ಯಾತ್ಮ. ಅದನ್ನು ಮಾಡಬೇಕು ಅಂತ ತಿಳಿದೇ ಇಂಥ ಸತ್ಸಂಗಗಳನ್ನು ತಾವು ಆಚರಿಸ್ತಾ ಇರೋದು. ಇವೆಲ್ಲ ಮಾಡೋದು ಅದಕ್ಕೆ, ನಿಮ್ಮನ್ನು ಏಕ್ದಮ್ ಶ್ರೀಮಂತ ಮಾಡೋದಕ್ಕಲ್ಲ. ಇಂಥ ಶ್ರೇಷ್ಠ ಜ್ಞಾನಿಗಳು, ಅನುಭಾವಿಗಳು, ಗುರುಗಳು ಎಲ್ಲರೂ ಸುಮ್ಮನೆ ಅವರು ಒಂದೊಂದು ಮಾತು ಕೇಳೋದು. ನಿಮ್ಮಲ್ಲಿ ಎಲ್ಲರೂ ಸಂತರೇ, ನಿಮ್ಮಲ್ಲಿ ಎಲ್ಲರೂ ತಿಳಿದವರೇ, ಆದರೆ ಒಂದಿಷ್ಟು ಮರ್ತದ್ದಷ್ಟೇ. ಸುಮ್ಮನೆ ನೆನಪ ಮಾಡಿಕೊಡೋದ. ಎಲ್ಲ ಕೊಳಲುಗಳು ಚೆನ್ನಾಗಿನೇ ಬಾರಿಸ್ತಾವ ಇಲ್ಲ, ಆದರೆ ಎಲ್ಲ ಕೊಳಲುಗಳು ಬರಿದಿರ್ತಾವ. ಅದನ್ನ ಬಾರಿಸಾವ್ ಇದ್ದಂದ್ರೆ ಬಾರಿಸಾವ್ ಏನು ಗೊತ್ತಿಲ್ಲ ಅಂದ್ರೆ ಅವು ಪಳ್ಳದಾವ ಅಷ್ಟೇ. ಹಾಗೆ ಜೀವನ ಅನ್ನೋದೊಂದು ಕೊಳಲ.
ಬಾರ್ಸಾಕ ಬರದಿದ್ರೆ ಅದು ಬರೇ ಬರೇ, ಬಾರ್ಸಾಕ ಬಂತು ಅಂದ್ರೆ ಮಧುರ ಗಾನ. ಜೀವನ ಅನ್ನೋದೊಂದು ಕೊಳಲ, ಒಳಗೆ ಹೊಕ್ಕ ನೋಡಿದರೆ ಏನಿಲ್ಲ. ಆದ್ರೆ ಬಾರ್ಸಾಕ ಬಂದರೆ ಎಂಥ ರಾಗಗಳು, ಎಂಥ ಸ್ವರಗಳು, ಎಷ್ಟು ಮಧುರ ನಾದ, ಎಲ್ಲವನ್ನ ಹೊರಹೊಮ್ಮಿಸಬಹುದು. ಬಾರ್ಸಾಕ ಬರಬೇಕಷ್ಟೇ, 100 ವರ್ಷ ಬಾರ್ಸಾಕ ಬರಬೇಕಷ್ಟೇ. ಹಾಗೆ ಬಾರಿಸೋದನ್ನ ಕಲಿಯೋದಕ್ಕಾಗಿಯೇ ಬಲ್ಲವರ ಮಾತುಗಳನ್ನು ಮೆಲುಕು ಹಾಕೋದಷ್ಟೇ. ಈಗ ದಾಸಿ ಮಾರ್ಯರ ಮಾತದಲ್ಲ, ಸುಮ್ಮನೆ ಮೆಲುಕು ಹಾಕೋತ ಒಂದು ಮನೆಗೆ ಹೋಗ್ರಿ, ಸುಮ್ಮನೆ ಮೆಲುಕು ಹಾಕೋದು. ಏನದು ಮಾತು? ಏನು ಮಾತು? ಮಣಿಗಳ ಸೂತ್ರದಂತ. ತ್ರಿನಯನ ನೀನಿಪ್ಪೆ ನೋಡ, ಎಣಿಸುವಡೆ ತನು ಭಿನ್ನ, ಆತ್ಮ ಒಬ್ಬನೇ. ಅಣು ರೇಣು ತೃಣ ಕಾಷ್ಟಗಳಲ್ಲಿ ಅದು ಆತ ತುಂಬಿಕೊಂಡಿದ್ದಾನ. ಆದ್ದರಿಂದ ಏನೇನು ನೋಡ್ತೇವೆ ಇದು ಎಲ್ಲವೂ ಪವಿತ್ರ. ಸುಮ್ಮನೆ ಹೀಗೆ ಮನ್ಯಾಗ ಹೋಗಿ ಕೊಂಡ್ರೆ ನಿಮ್ಮ ಮಡವೆ ಅಥವಾ ನಿಮ್ಮ ಪತಿ, ನಿಮ್ಮ ಮಕ್ಕಳು, ಮತ್ತಾರಾದರೂ ಇದ್ರೆ ಎಲ್ಲರೂ ಇವ್ರು ಯಾರು ಇವರೆಲ್ಲ ಪವಿತ್ರ ವ್ಯಕ್ತಿಗಳು, ಬಹಳ ಪವಿತ್ರ ವ್ಯಕ್ತಿಗಳು, ಶ್ರೇಷ್ಠ ವ್ಯಕ್ತಿಗಳು, ಪ್ರೇಮಳ ವ್ಯಕ್ತಿಗಳು, ಪ್ರಸಾದ ಇದು ದೇವರದು ಅಂತ ನೋಡಿದ ಕ್ಷಣವೇ ಮನೆ ದೇವಾಲಯವಾಗಿ ಬಿಡ್ತದ. ಎಷ್ಟು ಆನಂದ ಆಗ್ತದೆ. ಬದುಕಬೇಕು, ಮನುಷ್ಯ ಚೆನ್ನಾಗಿ ಬದುಕೋದು. ಊರದ ಅಂದಾಗ ಎಲ್ಲರೂ ನಮ್ಮವರು, ಯಾವ ಜಾತಿ ಏನು, ಮತ ಏನು, ಪಂಥ ಏನು, ಯಾರು ಕಟ್ಕೊಂಡು ಹೋಗ್ತಾರ, ಯಾರು ಕಟ್ಕೊಂಡು ಬಂದಾರ ಈ ಜಗತ್ತಿನಾಗ ಹೇಳಿ? ನಾವೆಲ್ಲ ಹೆಂಗೆ ಬಂದೇವೆ? ಒಂದು ಸೆಲ್ ಆಗಿ ಬಂದೇವೆ ಈ ಜಗತ್ತಿನಾಗ. ಒಂದು ಸೆಲ್, ಎ ಸ್ಮಾಲ್ ಸೆಲ್, ಮೈಕ್ರೋಸ್ಕೋಪಿಕಲಿ ಸ್ಮಾಲ್ ಸೆಲ್. ಅದಕ್ಕೆ ಯಾವುದಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಕಿವಿಯಿಲ್ಲ, ಏನಿಲ್ಲ. ಅಂಥದೊಂದು ಸಾಮಾನ್ಯ ಅದು ಜೀವಕೋಶ. ಎಲ್ಲರೂ ಅಷ್ಟೇ. ಈಗೇನೋ ಮಜಾದಾಗದೇವೆ, ಆದ್ರೆ ನಾವು ಇರೋದೇ ಅಷ್ಟೇ. ಅವಾಗ ಏನಿರಲಿಲ್ಲ, ಈಗೆಲ್ಲ ಮಾಡ್ಕೊಂಡೇವೆ. ಮತ್ತೆ ಮರೆಯಾಗ್ತೇವೆ, ಮತ್ತೆ ಕೋಶದಲ್ಲಿ ಬೆರೆತು ಹೋಗ್ತೇವೆ, ಮಣ್ಣಿನಲ್ಲಿ ಬೆರೆತು ಹೋಗ್ತೇವೆ. ಇರೋದರಾಗೆ ಚೆಂದಾಗಿ ನಕ್ಕೋತ ಬಾಳಿ ಬದುಕಿ ಹೋಗೋದೇ ಇದು ಜ್ಞಾನ ಜೀವನ. ಇದು ಜೀವನ. ಎಂಥ ಬದುಕನ್ನ ಬದುಕೋದು. ಅದಕ್ಕಾಗಿ ಒಂದಿಷ್ಟು ಕಿಶದೊಳಗೆ ಯಾವಾಗಲೂ, ಈ ಕಿಶ ಅಲ್ಲ, ಮನಸ್ಸಿನ ಕಿಶದಾಗ ಯಾವಾಗಲೂ ಒಂದು ಬಲ್ಲವರ ಒಂದು ಚಿಕ್ಕ ಮಾತುಗಳನ್ನು ಇಟ್ಟುಕೊಂಡಿರೋದು. ಒಳಿಯಾಸ ಬೇಡಲವೋ ಕಾಳ ಬೊಳದಿಂಗಳ ಸಿರಿ ಸ್ಥಿರವಲ್ಲ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಮುಗಿದು. ಇಷ್ಟೇ. ಸುಮ್ಮನೆ ಇರಬೇಕು ಯಾವಾಗಲೂ ಒಳಗೆ. ಯಾಕೆ? ಪ್ರಸಂಗ ಬಂದಾಗ, ಕಣ್ಣಿಗೆ ನೀರು ಬಂದಾಗ, ಅಥವಾ ತ್ರಾಸಾದಾಗ, ಇಲ್ಲವೇ ದ್ವೇಷ ಬಂದಾಗ, ಸಿಟ್ಟು ಬಂದಾಗ, ಅಥವಾ ಆಶಾ ಮೂಡಿದಾಗ ಅಳಿಯಾಸೆ ಬೇಡಲವೋ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ನಿನ್ನ. ಅಲ್ಲಲ್ಲ, ಹಲ್ಲು ಹೋಗ್ಯಾವ, ಬೆನ್ನ ಬಾಗ್ಯದ, ಹಂಗ ಆಗೋಕಿತ ಮೊದಲ ಬೆನ್ನ ಬಾಗ್ತದ, ಹಲ್ಲು ಹೋಗ್ತಾವ, ಕಾಲ ಮೇಲೆ ಕೈ ಊರಿ ಏಳೋಕ್ಕಿಂತ ಮೊದಲ ಏನ್ ಮಾಡು? ನೆನಸ್ಕೋ ಒಂದಿಷ್ಟು. ಹಿಂಗೆ ಬದುಕು, ಚೆನ್ನಾಗಿ ಬದುಕು. ಹಾಗೆ ಬದುಕುವಲಿಕ್ಕೆ ಏನು ಪ್ರೇರಣೆ ಕೊಡ್ತಾವಲ್ಲ ಅಂಥ ಮಾತುಗಳನ್ನ ನಾವು ಸ್ವಲ್ಪ ನಮ್ಮ ಮನಸ್ಸಿನಾಗ ಅದನ್ನು ಜೋಪಾಸನ ಮಾಡಿಕೊಂಡು ಹೋಗಬೇಕಲ್ಲ. ಅದೇ ಜೀವನ. ಇರಬೇಕು, ಒಂದಿಷ್ಟು ಮಸ್ತಾಗಿರಬೇಕು ಯಾವಾಗಲೂ ಕಿಶದೊಳಗೆ. ಅದರ ಅರ್ಥ ರೊಕ್ಕ ಇರಬಾರ್ದಂತ ನಾವು ಹೇಳಿಲ್ಲ. ರೊಕ್ಕನೂ ಇರಬೇಕು, ಆದ್ರೆ ಒಳಗೆ ಖಾಲಿ ಇರಬಾರ್ದು. ಒಳಗೆ ಒಂದು ಯಾವುದರ ಒಂದು ಮಾತು ಇರಬೇಕಷ್ಟೆ. ಹಾಗಿತ್ತು ಅಂದ್ರೆ ನಮ್ಮ ಬದುಕು ಬಹಳ ಚಂದ ಆಗ್ತದೆ.